18ನೇ ಶತಮಾನದಲ್ಲಿ ಹರಿಹರದ ತುಂಗಭದ್ರಾ ನದಿಯಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಸಿಕ್ಕಿದ ಮೇರಿ ಮಾತೆಯ ಪ್ರತಿಮೆಯಿಂದ ಪ್ರಾರಂಭವಾದ ಗುಡಿ ಇಂದು ವಿಶ್ವವಿಖ್ಯಾತ ಬಸಲಿಕಾ ಮಹಾದೇವಾಲಯವಾಗಿ ಬೆಳೆದ ಬಗೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಲೋ ಸ್ನೇಹಿತರೆ, ನಾವು ಈ ದಿನ ಕರ್ನಾಟಕದ ಮಧ್ಯಭಾಗದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಇರುವಂಥ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಹೌದು, ನಾವು ಈ ದಿನ ಹೋಗ್ತಾ ಇರೋದು ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ. ತುಂಗಭದ್ರಾ ನದಿಯ ತಟದಲ್ಲಿ ಇರುವ ಊರು ಅಂತ ನಾನು ಹೇಳಿದ್ದಕ್ಕೆ ಮುಖ್ಯವಾದ ಕಾರಣವೂ ಇದೆ. ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಸುಮಾರು 300 ವರ್ಷಗಳಿಗೆ ಮುಂಚೆ ನಡೆದಂಥ ಇತಿಹಾಸವನ್ನು ಒಂದು ಸಲ ತಿಳಿದುಕೊಳ್ಳೋಣ. ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಪುರೋಹಿತ ತನ್ನ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಜೀವನ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಅತಿಯಾದ ಬಡತನವಿತ್ತು. ಹೆಂಡತಿಗೆ ಕ್ಷಯರೋಗದ ಬಾಧೆ ಇತ್ತು. ಪ್ರತಿದಿನ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಪೌರೋಹಿತ್ಯ ಕೆಲಸಕ್ಕೆ ಹೋಗುವುದು ಅವನ ವಾಡಿಕೆಯಾಗಿತ್ತು. ಹೀಗೆ ಒಂದು ದಿನ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ನೀರಿನ ರಭಸಕ್ಕೆ ತುತ್ತಾಗಿ ನೀರಿನ ಆಳಕ್ಕೆ ಎಳೆದೊಯ್ಯಲ್ಪಡುತ್ತಾನೆ. ಪ್ರವಾಹದಲ್ಲಿ ಸಿಲುಕಿದವನಿಗೆ ಹುಲ್ಲುಕಡ್ಡಿಯೂ ಆಸರೆ ಎಂಬಂತೆ ತನ್ನ ಆಸರೆಗಾಗಿ ಏನಾದರೂ ಸಿಕ್ಕೀತೆಂದು ಕೈಗಳನ್ನು ಬಡಿದಾಡುತ್ತಿರುತ್ತಾನೆ. ಆಗ ಕೈಗೆ ಏನೋ ಒಂದು ಮರದ ತುಂಡಿನಂತೆ ಸಿಕ್ಕು ಅದರಿಂದಲೋ ಎಂಬಂತೆ ನದಿಯ ಪ್ರವಾಹದಿಂದ ತಪ್ಪಿಸಿಕೊಂಡು ದಡ ಸೇರಿ ಜೀವ ಉಳಿಯುತ್ತದೆ. ಕೈಯಲ್ಲಿ ಇದ್ದುದು ಏನೆಂದು ನೋಡಿದರೆ ಅದೊಂದು ಪ್ರತಿಮೆಯಂತೆ ಇತ್ತು. ಮನೆಗೆ ಹೋಗಿ ನಡೆದುದನ್ನು ತನ್ನ ಹೆಂಡತಿಗೆ ಹೇಳಿದ. ಬ್ರಾಹ್ಮಣ ಆ ಪ್ರತಿಮೆಯನ್ನು ಆಟದ ಬೊಂಬೆ ಎಂದು ಭಾವಿಸಿ ಮಕ್ಕಳಿಗೆ ಆಟವಾಡಲು ಅದನ್ನು ಕೊಟ್ಟು ಬಿಡುತ್ತಾನೆ. ಮಕ್ಕಳು ಅದನ್ನು ಗೊಂಬೆಯಂತೆ ಇಟ್ಟುಕೊಂಡು ಆಟವಾಡಲು ಪ್ರಾರಂಭಿಸುತ್ತಾರೆ. ಅದೇ ದಿನ ರಾತ್ರಿ ಬ್ರಾಹ್ಮಣನ ಕನಸಿನಲ್ಲಿ ಒಬ್ಬ ದೇವತೆಯಂಥ ಮಹಿಳೆ ಕಾಣಿಸಿಕೊಂಡು ನದಿಯಲ್ಲಿ ಸಿಕ್ಕಿದ ಪ್ರತಿಮೆಯನ್ನು ಗೊಂಬೆಯಂತೆ ಆಟವಾಡುವುದು ಸರಿಯಲ್ಲ, ಅದನ್ನು ಗೌರವಯುತವಾಗಿ ಕಾಯ್ದುಕೊಳ್ಳಬೇಕೆಂದು ತಿಳಿಸುತ್ತಾಳೆ. ಆದರೆ ಬ್ರಾಹ್ಮಣನು ಇದೊಂದು ಸಾಧಾರಣ ಕನಸೆಂದು ಕಡೆಗಣಿಸುತ್ತಾನೆ. ಹೀಗಿರಲು ಕಾರಣಾಂತರಗಳಿಂದ ಅವನು ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಅವನ ಹೆಂಡತಿ ಮಕ್ಕಳ ಆರೋಗ್ಯವು ತೀರಾ ಹದಗೆಡುತ್ತದೆ. ಆಗ ಅವನಿಗೆ ತನ್ನ ಕನಸಿನ ನೆನಪಾಗಿ ತಾನು ಇನ್ನು ಮುಂದೆ ಆ ಪ್ರತಿಮೆಯನ್ನು ಗೌರವಿಸುವುದಾಗಿ ನಿರ್ಧಾರ ಮಾಡಿ ಮಲಗುತ್ತಾನೆ. ಬೆಳಗ್ಗೆ ಏಳುವಾಗ ಅವನ ದೃಷ್ಟಿ ಮತ್ತೆ ಪುನಃ ಬಂದಿರುತ್ತದೆ. ಆ ಪ್ರತಿಮೆಯನ್ನು ತನ್ನ ಹೆಂಡತಿ ಹಾಗೂ ಮಕ್ಕಳು ಮುಟ್ಟಿದ ತಕ್ಷಣವೇ ಅವರು ಸಂಪೂರ್ಣವಾಗಿ ಅನಾರೋಗ್ಯದಿಂದ ವಿಮುಕ್ತಿ ಹೊಂದುತ್ತಾರೆ. ಆ ಬ್ರಾಹ್ಮಣನು ತನ್ನ ಮನೆಯ ಮುಂದಿದ್ದ ಒಂದು ಮರದ ಪೊಟರೆಯಲ್ಲಿ ಆ ಪ್ರತಿಮೆಯನ್ನು ಸ್ಥಾಪಿಸಿ ಆ ಪ್ರತಿಮೆಗೆ ಸತ್ಯಮ್ಮ ಎಂದು ಹೆಸರಿಟ್ಟು ಪೂಜಿಸಲು ಪ್ರಾರಂಭಿಸುತ್ತಾನೆ. ಈ ಪವಾಡಗಳ ಸುದ್ದಿ ಊರಲ್ಲೆಲ್ಲ ಹಬ್ಬಿ ಎಲ್ಲರೂ ಆ ಪ್ರತಿಮೆಯನ್ನು ನೋಡಲು ಪೂಜಿಸಲು ಬರಲಾರಂಭಿಸುತ್ತಾರೆ. ಆ ಪ್ರತಿಮೆಯ ಸುತ್ತಮುತ್ತಲು ಪ್ರದೇಶದಲ್ಲೆಲ್ಲ ಭಾರಿ ಪ್ರಖ್ಯಾತಿ ಹೊಂದಿ ಚಿತ್ರದುರ್ಗದವರೆಗೂ ಸುದ್ದಿ ಹಬ್ಬುತ್ತದೆ. ಚಿತ್ರದುರ್ಗದಲ್ಲಿದ್ದ ಒಬ್ಬ ಕ್ರೈಸ್ತ ಸಿಪಾಯಿ ಈ ಸುದ್ದಿಯನ್ನು ಕೇಳಿ ಆ ಪವಾಡ ಪ್ರತಿಮೆಯನ್ನು ನೋಡುವ ಆಸೆಯಿಂದ ಹರಿಹರಕ್ಕೆ ಬರುತ್ತಾನೆ. ಮರದ ಪೊಡರೆಯಲ್ಲಿದ್ದ ಆ ಪವಾಡ ಪ್ರತಿಮೆಯನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಆ ಪ್ರತಿಮೆಯ ಸ್ತ್ರೀಯ ಕಾಲ ಕೆಳಗೆ ಚಂದ್ರನು ಇರುವುದನ್ನು ನೋಡಿ ಅತ್ಯಾಶ್ಚರ್ಯಕ್ಕೆ ಒಳಗಾಗುತ್ತಾನೆ. ಅಲ್ಲದೆ ಅಲ್ಲಿ ಪೂಜಿಸಲ್ಪಡುತ್ತಿರುವುದು ಸತ್ಯಮ್ಮ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರ ತಾಯಿ ಮರಿಯಮ್ಮ ಎಂದು ಅವನಿಗೆ ಅರಿವಾಗುತ್ತದೆ. ಮಾತೆ ಮರಿಯಮ್ಮನವರನ್ನು ಸತ್ಯಮ್ಮ ಎಂಬ ಹೆಸರಿನಲ್ಲಿ ಈ ರೀತಿಯಾಗಿ ಪೂಜಿಸುವುದನ್ನು ಸಹಿಸದ ಆ ಸಿಪಾಯಿ ರಾತ್ರಿ ಎಲ್ಲರೂ ಮಲಗಿದ ಹೊತ್ತಿನಲ್ಲಿ ಆ ಪ್ರತಿಮೆಯನ್ನು ಎತ್ತಿಕೊಂಡು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಚಿತ್ರದುರ್ಗದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ದಾರಿಯಲ್ಲಿ ಆನಗೋಡು ಎಂಬ ಸ್ಥಳದಲ್ಲಿ ವಿಶ್ರಾಂತಿಗಾಗಿ ಮಲಗಿ ನಿದ್ರಿಸುತ್ತಾನೆ. ಆಗ ಕನಸಿನಲ್ಲಿ ಮಾತೆ ಮರಿಯಮ್ಮನವರು ಕಾಣಿಸಿಕೊಂಡು, ನಾನು ಹರಿಹರದಲ್ಲಿ ನೆಲೆಸಲು ಇಚ್ಛಿಸುತ್ತೇನೆ,
ಅಲ್ಲಿಂದಲೇ ಭಕ್ತರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾಗುತ್ತಾರೆ. ಅಷ್ಟಕ್ಕೆ ಎದ್ದ ಸಿಪಾಯಿ ಕಣ್ಣೊರೆಸಿಕೊಂಡು ತನ್ನ ಪಕ್ಕದಲ್ಲಿದ್ದ ಬಟ್ಟೆಯಲ್ಲಿ ಸುತ್ತಿದ್ದ ಪ್ರತಿಮೆಯನ್ನು ಮುಟ್ಟಿದಾಗ ಅಲ್ಲಿ ಬಟ್ಟೆ ಮಾತ್ರವೇ ಇತ್ತು, ಅದರಲ್ಲಿ ಪ್ರತಿಮೆ ಇರಲಿಲ್ಲ. ಅವನು ಅಲ್ಲಿಂದ ಮತ್ತೆ ಹರಿಹರಕ್ಕೆ ಬಂದಾಗ ಆ ಬ್ರಾಹ್ಮಣನ ಮನೆಯ ಮರದ ಪೊಟರೆಯಲ್ಲೇ ಆ ಪವಾಡ ಪ್ರತಿಮೆ ಇತ್ತು. ಅಲ್ಲಿಂದ ಹೊರಟ ಸಿಪಾಯಿ ಕ್ರೈಸ್ತ ಧರ್ಮಕ್ಕೆ ಸೇರಿದ ಕಲೆಕ್ಟರ್ನ ಅಡುಗೆಯವನ ಮುಖಾಂತರ ಮಾತೆ ಮರಿಯಳ ಪ್ರತಿಮೆಯನ್ನು ಕುರಿತು ತಿಳಿಯಪಡಿಸಿ ಅದನ್ನು ಕ್ರೈಸ್ತರ ಸುಪರ್ದಿಗೆ ಕೊಡಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಕಲೆಕ್ಟರ್ ಹರಿಹರಕ್ಕೆ ಬಂದು ಆ ಬ್ರಾಹ್ಮಣನೊಡನೆ ಮಾತನಾಡಿ ಆ ಪವಾಡ ಪ್ರತಿಮೆಯನ್ನು ಕ್ರೈಸ್ತರಿಗೆ ಹಸ್ತಾಂತರಿಸಬೇಕೆಂದು ಆದೇಶಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಬ್ರಾಹ್ಮಣನು ತನಗೆ ಕಾಣಿಸಿಕೊಂಡ ಮಾತೆ ಮರಿಯಮ್ಮನವರು ತಾನು ಹರಿಹರದಲ್ಲೇ ನೆಲೆಸುತ್ತೇನೆಂದು ಹೇಳಿದ್ದರಿಂದ ಆ ಪ್ರತಿಮೆಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವುದು ಸರಿಯಲ್ಲ, ಬದಲಾಗಿ ತನ್ನ ಮನೆಯನ್ನು ಮತ್ತು ಅದರ ಜಾಗವನ್ನು ತಾನು ಬಿಟ್ಟುಕೊಡುವುದಾಗಿಯೂ ಅಲ್ಲೇ ದೇವಾಲಯವನ್ನು ಕಟ್ಟಿಕೊಳ್ಳಬಹುದೆಂದು ಹೇಳುತ್ತಾನೆ. ಅದಕ್ಕೆ ಎಲ್ಲರೂ ಒಪ್ಪುತ್ತಾರೆ. ಆ ಬ್ರಾಹ್ಮಣ ಕೊನೆಗೆ ಮರಣ ಹೊಂದಿ ಅದೇ ದೇವಾಲಯದ, ಅಂದರೆ ಬ್ರಾಹ್ಮಣನ ಮನೆಯ ಜಾಗದಲ್ಲೇ ಸಮಾಧಿ ಮಾಡಲ್ಪಡುತ್ತಾನೆ. ಆತನ ಸಮಾಧಿಯನ್ನು ಇಂದಿಗೂ ನೋಡಬಹುದು. ನೀವೀಗ ನೋಡುತ್ತಿರುವುದು ಬ್ರಾಹ್ಮಣನು ತನ್ನ ಮನೆಯಿದ್ದ ಜಾಗದಲ್ಲಿ ಮೊದಲು ಕಟ್ಟಿಸಿದಂತಹ ಹಳೆಯ ದೇವಾಲಯವನ್ನು ಕೆಡವಿ ಅಲ್ಲಿ ಈಗ ಕಟ್ಟಿರುವಂತಹ ಹೊಸ ದೇವಾಲಯ. ಇದೇ ಭಕ್ತ ಬ್ರಾಹ್ಮಣನ ಸಮಾಧಿ ಇರುವಂತಹ ಸ್ಥಳ. ಇದೇ ನೋಡಿ ಆ ಭಕ್ತ ಬ್ರಾಹ್ಮಣನ ಸಮಾಧಿ. ಈ ದೇವಾಲಯವನ್ನು ದರ್ಶನ ದೇಗುಲ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಪ್ರತಿ ತಿಂಗಳ ಮೊದಲನೆಯ ಶನಿವಾರ ಈ ದರ್ಶನ ದೇಗುಲದಲ್ಲಿ 12 ಗಂಟೆಗೆ ಜಪಸರ, ದಿವ್ಯ ಬಲಿಪೂಜೆ ಮತ್ತು ಆಶೀರ್ವಾದ ಇರುತ್ತದೆ. ಆಗ ದೂರದ ಊರುಗಳಿಂದಲೂ ಭಕ್ತಾದಿಗಳು ಬಂದು ಪಾಲ್ಗೊಳ್ಳುತ್ತಾರೆ. ಮತ್ತು ಪ್ರತಿ ತಿಂಗಳ ಕೊನೆಯ ಗುರುವಾರ ಸಂಜೆ 6 ಗಂಟೆಗೆ ದಿವ್ಯ ಬಲಿಪೂಜೆ ಇರುತ್ತದೆ. ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಳ್ಳಲು ಸಾಧ್ಯವಾಗುವಂತೆ ಕಟ್ಟಿರುವಂತಹ ಮೇಲಂತಸ್ತು. ತಿಂಗಳ ಮೊದಲನೇ ಶನಿವಾರದ ಬಲಿಪೂಜೆಯ ನಂತರ ಭಕ್ತಾದಿಗಳನ್ನು ಆಶೀರ್ವದಿಸುತ್ತಿರುವಂತಹ ದೃಶ್ಯ.
ಈ ಹಳೆಯ ದೇವಾಲಯದಿಂದ ಸುಮಾರು 300 ಮೀಟರ್ ದೂರದಲ್ಲಿ ಹೊಸ ಬಸಲಿಕಾ ಪುಣ್ಯಕ್ಷೇತ್ರ ದೇವಾಲಯವೂ ಇದೆ. ಇದೇ ನೋಡಿ ತುಂಗಭದ್ರಾ ನದಿ. ಇದೇ ನದಿಯಲ್ಲಿ ಸ್ನಾನ ಮಾಡುವಾಗಲೇ ಆ ಭಕ್ತ ಬ್ರಾಹ್ಮಣನಿಗೆ ದೇವಮಾತೆಯ ಅದ್ಭುತ ಸ್ವರೂಪವು ಸಿಕ್ಕಿದ್ದು. ದಾವಣಗೆರೆ ಹರಿಹರದ ಹೆದ್ದಾರಿಯಲ್ಲೇ ಇದೆ ಈ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರ. ಬನ್ನಿ ಈ ಬಸಲಿಕಾ ಪುಣ್ಯಕ್ಷೇತ್ರವನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸೋಣ. ಇದೇ ಬಸಲಿಕಾ ಪುಣ್ಯಕ್ಷೇತ್ರದ ಹೆಬ್ಬಾಗಿಲು. ಪುಣ್ಯಕ್ಷೇತ್ರದ ಮುಂಭಾಗದಲ್ಲಿ ಒಂದು ದೊಡ್ಡ ಮೈದಾನವಿದೆ. ಒಂದು ಕಡೆ ಶಾಲೆಯ ಕಟ್ಟಡವಿದೆ, ಮತ್ತೊಂದು ಕಡೆ ಭಕ್ತಾದಿಗಳು ಉಳಿದುಕೊಳ್ಳಲು ಕಟ್ಟಿರುವಂತಹ ಕೊಠಡಿಗಳು ಇವೆ. ಈ ಪುಣ್ಯಕ್ಷೇತ್ರವನ್ನು ಜಪಾನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಾಲಯದ ಹೊರಗಡೆ ಒಂದು ಕಡೆ ಯೇಸುಸ್ವಾಮಿಯ ಶಿಲುಬೆಯ ಮರಣವನ್ನು, ಮತ್ತೊಂದು ಕಡೆ ಯೇಸುವಿನ ಜನನವನ್ನು ಸೂಚಿಸುವಂತಹ ಪ್ರತಿಮೆಗಳು ಇವೆ. ಈ ಪುಣ್ಯಕ್ಷೇತ್ರ ದೇವಾಲಯವನ್ನು ಸೆಪ್ಟೆಂಬರ್ 18, 2019 ಜಗದ್ಗುರು ಫ್ರಾನ್ಸಿಸ್ ರವರು ಮೈನರ್ ಬಸಲಿಕಾ ಎಂಬ ಉನ್ನತ ಸ್ಥಾನಕ್ಕೆ ಏರಿಸಿರುತ್ತಾರೆ. ಯೇಸುಸ್ವಾಮಿಯ ಜನನವನ್ನು ಸೂಚಿಸುವಂತಹ ಪ್ರತಿಮೆಗಳು. ಭಕ್ತ ಬ್ರಾಹ್ಮಣನು ತನಗೆ ಸಿಕ್ಕಿದ ಆ ಅದ್ಭುತ ಪ್ರತಿಮೆಗೆ ಸತ್ಯಮ್ಮ ಎಂದು ಹೆಸರಿಟ್ಟಿದ್ದು ಕೇವಲ ಒಂದು ಕಾಕತಾಳೀಯವಲ್ಲ, ಅದು ಒಂದು ದೈವ ಯೋಜನೆಯೇ ಸರಿ. ಏಕೆಂದರೆ ಯೇಸುಸ್ವಾಮಿ ಹೇಳಿದರು, ನಾನೇ ಸತ್ಯ. ಯೇಸುಸ್ವಾಮಿ ಸತ್ಯ ಅಂದ ಮೇಲೆ ಸತ್ಯ ಅವರ ತಾಯಿ ಸತ್ಯಮ್ಮ. ಹಾಗಾದರೆ ಈ ಪ್ರತಿಮೆ ಯೇಸುವಿನ ತಾಯಿ ಮರಿಯಮ್ಮ ಎಂದು ಒಪ್ಪಿಕೊಂಡ ಹಾಗಾಯಿತು ಅಲ್ಲವೇ? ಹಾಗಾಗಿ ಇದು ನಿಜವಾಗಿಯೂ ದೈವ ಯೋಜನೆಯೇ ಸರಿ. ಬನ್ನಿ ದೇವಾಲಯದೊಳಗೆ ಏನೇನೆಲ್ಲ ಇದೆ ಅಂತೇಳಿ ನೋಡೋಣ.
ಇದೇ ದೇವಾಲಯದ ಪ್ರಮುಖ ಪೀಠ, ಪರಮಪ್ರಸಾದದ ಸಂಪುಟ, ಅದರ ಮೇಲೆ ಯೇಸುಸ್ವಾಮಿಯ ಶಿಲುಬೆಯ ಪ್ರತಿಮೆ. ಒಂದು ಕಡೆ ಆಲ್ಫಾ, ಮತ್ತೊಂದು ಕಡೆ ಒಮೆಗಾವನ್ನು ಚಿತ್ರಿಸಲಾಗಿದೆ. ಆರೋಗ್ಯ ಮಾತೆಯ ಪ್ರತಿಮೆ ಇದು. ದೇವಾಲಯದ ಸುತ್ತಲೂ ಯೇಸುವಿನ ಶಿಲುಬೆ ಹಾದಿಯ 14 ಸ್ಥಳಗಳನ್ನು ಸೂಚಿಸುವ ಸುಂದರವಾದ ಚಿತ್ರಗಳನ್ನು ಕಾಣಬಹುದು. ಇದು ಪಾಪ ನಿವೇದನೆ ಮಾಡುವಂತಹ ಸ್ಥಳ. ಇದು ಸ್ನಾನದೀಕ್ಷೆ ಕೊಡುವಂತಹ ಸ್ಥಳ. ಸುಮಾರು 300 ವರ್ಷಗಳಿಗೆ ಮುಂಚೆ ಆ ಭಕ್ತ ಬ್ರಾಹ್ಮಣನ ಕೈಗೆ ತುಂಗಭದ್ರಾ ನದಿಯಲ್ಲಿ ಸಿಕ್ಕಿದಂತಹ ದೇವಮಾತೆಯ ಅದ್ಭುತ ಪ್ರತಿಮೆಯನ್ನು ನೋಡೋಣ. ಆ ಕಾಲದಲ್ಲಿ ಆ ಭಕ್ತ ಬ್ರಾಹ್ಮಣನು ಯಾವ ರೀತಿ ಮರದ ಪೊಟರೆಯಲ್ಲಿ ದೇವಮಾತೆಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದನೋ ಅದೇ ರೀತಿಯಲ್ಲಿ ಈಗ ಈ ಪುಣ್ಯಕ್ಷೇತ್ರದ ಒಳಭಾಗದಲ್ಲಿ ಒಂದು ಆಲದ ಮರವನ್ನು, ಅದರೊಳಗೆ ಒಂದು ಪೊಟರೆಯನ್ನು ಸೃಷ್ಟಿಸಿ ಅದರಲ್ಲಿ ದೇವಮಾತೆಯ ಆ ಅದ್ಭುತ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಭಕ್ತನನ್ನು, ಆತನ ಹೆಂಡತಿ ಮತ್ತು ಮಕ್ಕಳನ್ನು ಸೂಚಿಸುವ ಪ್ರತಿಮೆಗಳನ್ನು ಸಹ ಅಲ್ಲಿ ಕಾಣಬಹುದು. ಈ ದೇವಾಲಯವನ್ನು ಬಸಲಿಕಾ ಆಗಿ ಘೋಷಿಸಿದ
ವಿವರಗಳ ಫಲಕವನ್ನು ಇಲ್ಲಿ ಕಾಣಬಹುದು. ದೇವಾಲಯದಿಂದ ಹೊರಗಡೆ ಬರುತ್ತಿದ್ದಂತೆ ದೇವಮಾತೆಯ ಹರಿಹರದ ಆರೋಗ್ಯ ಮಾತೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವುದನ್ನು ಕಾಣಬಹುದು. ಭಕ್ತರು ಮೇಣದ ಬತ್ತಿಗಳನ್ನು ಇಲ್ಲಿಯೇ ಉರಿಸಬೇಕು. ಇಲ್ಲಿರುವ ಈ ಪ್ರತಿಮೆ ಒಂದು ಸಾಧಾರಣ ಪ್ರತಿಮೆ ಅಲ್ಲ, ಇದು ಒಂದು ಅದ್ಭುತ ಪ್ರತಿಮೆ. ಕಾರಣ 2018ರಲ್ಲಿ ಈ ಪ್ರತಿಮೆಯು ಅದ್ಭುತಕರವಾದ ರೀತಿಯಲ್ಲಿ ಕಣ್ಣೀರನ್ನು ಸುರಿಸಿದ್ದನ್ನು ಅನೇಕ ಭಕ್ತಾದಿಗಳು ಕಂಡಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಪರಮಪ್ರಸಾದದ ಆರಾಧನೆಯ ಆಲಯವನ್ನು ಸಹ ಕಾಣಬಹುದು. ಧಾರ್ಮಿಕ ವಸ್ತುಗಳನ್ನು ಖರೀದಿಸಲು ಅನುಕೂಲವಾಗುವಂತೆ ಅಂಗಡಿಗಳು ಸಹ ಇಲ್ಲಿ ಇವೆ. ಇಲ್ಲಿ ಪ್ರಾರ್ಥನಾ ಪುಸ್ತಕಗಳು, ಜಪಸರಗಳು, ಪ್ರತಿಮೆಗಳನ್ನು ಸಹ ನಾವು ಕೊಂಡುಕೊಳ್ಳಬಹುದು. ಇದರ ಮೇಲ್ಭಾಗದಲ್ಲಿ ಹರಿಹರ ಮಾತೆಯ ಮ್ಯೂಸಿಯಂ ಒಂದನ್ನು ಸಹ ಕಾಣಬಹುದು. ಈ ಮ್ಯೂಸಿಯಂನಲ್ಲಿ ಪ್ರಾರಂಭದಿಂದ ನಡೆದಂತಹ ಘಟನೆಗಳನ್ನು ಕ್ರಮಬದ್ಧವಾಗಿ ವಿವರಿಸಿದ್ದಾರೆ. ಅಲ್ಲದೆ ಪುಣ್ಯಕ್ಷೇತ್ರದ ಇತಿಹಾಸವನ್ನು ವಿವರಿಸುವಂತಹ ಚಿತ್ರಗಳನ್ನು ಸಹ ಇಲ್ಲಿ ಕಾಣಬಹುದು.
ಭಕ್ತಾದಿಗಳು ನೀಡಿರುವಂತಹ ಹರಕೆಯ ಕಾಣಿಕೆಗಳನ್ನು ಇಲ್ಲಿ ಶೇಖರಿಸಿಟ್ಟಿದ್ದಾರೆ. ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಆಗಸ್ಟ್ 30ನೇ ತಾರೀಕು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ 8ರಂದು ಮಾತೆಯ ಹುಟ್ಟಿದ ದಿನದಂದು ವಿವಿಧ ಭಾಷೆಗಳ ಆಡಂಬರ ಬಲಿಪೂಜೆಗಳೊಂದಿಗೆ ಮತ್ತು ಅಲಂಕೃತ ತೇರಿನ ಮೆರವಣಿಗೆಯೊಂದಿಗೆ ಮುಕ್ತಾಯವಾಗುತ್ತದೆ. ಈ ಜಾತ್ರೆಯಲ್ಲಿ ಜಾತಿ, ಮತ, ಭಾಷೆ ಭೇದ ಭಾವವಿಲ್ಲದೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುತ್ತಾರೆ. ಈ ಪುಣ್ಯಕ್ಷೇತ್ರವು ಬೆಂಗಳೂರಿನಿಂದ 278 ಕಿಲೋಮೀಟರ್ ದೂರದಲ್ಲೂ, ದಾವಣಗೆರೆಯಿಂದ 14 ಕಿಲೋಮೀಟರ್ ದೂರದಲ್ಲೂ, ಮಂಗಳೂರಿನಿಂದ 259 ಕಿಲೋಮೀಟರ್ ದೂರದಲ್ಲೂ, ಹುಬ್ಬಳ್ಳಿಯಿಂದ 133 ಕಿಲೋಮೀಟರ್ ದೂರದಲ್ಲೂ ಇದೆ. ಇದು ಹರಿಹರದ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಿಗೆ ತುಂಬ ಸಮೀಪದಲ್ಲೇ ಇದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಮಾಹಿತಿಪೂರ್ಣವಾಗಿತ್ತು ಎಂದು ಭಾವಿಸುತ್ತೇನೆ. ನೀವು ಸಹ ಈ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರಕ್ಕೆ ಬಂದು ದೇವಮಾತೆಯ ಆಶೀರ್ವಾದವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಪುಣ್ಯಕ್ಷೇತ್ರದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್, ಶೇರ್, ಕಮೆಂಟ್ ಮಾಡಿ.